ತಂದೆ ತಾಯಿ ಆಸ್ತಿಗೇನು ನಾನು ಹೋಗಿ ಭಾಗ ತಗೊಳ್ಳಿಲ್ಲ. ಅದನ್ನು ಅಣ್ಣ ತಮ್ಮದಿರಿಗೆಲ್ಲ ಬಿಟ್ಟು ಇದು ಸ್ವಯಾರ್ಜಿತವಾಗಿ ನಾವೊಂದು 15 ಎಕರೆ ಇಲ್ಲಿ ಭೂಮಿಯನ್ನು ಯಾವುದೇ ವಿಷವನ್ನು ಭೂಮಿಗೆ ಹಾಕ್ದೇ ಹಣವನ್ನು ಕೊಟ್ಟು ಬೇರೆ ಕಡೆಯಿಂದ ಯಾವುದೇ ಗೊಬ್ಬರಗಳನ್ನು ತಂದು ತೋಟಕ್ಕೆ ಹಾಕ್ತಲೇ ದೊಡ್ಡ ದೊಡ್ಡ ಟನ್ಗಟ್ಟಲೆ ಭಾರವಾಗಿರ್ತಕ್ಕಂಥ ಈ ಟ್ಯಾಕ್ಟರ್ಗಳನ್ನು ತರಿಸಿ ಭೂಮಿಯನ್ನು ಉಳಿಸಿ ಭೂಮಿಯನ್ನು ಬಂಜರು ಮಾಡ್ದಲೇ ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡಿಕೊಂಡು, ಆಡು ಕುರಿಗಳ ಸಾಕಾಣಿಕೆಯನ್ನು ಮಾಡಿಕೊಂಡು, ಹಸುಗಳ ಸಾಕಾಣಿಕೆಯನ್ನು ಮಾಡಿಕೊಂಡು ನಾವು ದುಡ್ಡನ್ನು ದಿಢೀರ್ ದುಡ್ಡು ಮಾಡಬೇಕು ಅಂತ ನಾವು ಕೃಷಿಗೆ ಬರೋದೇ ಆದರೆ ನಾವು ಅಲ್ಲೆಲ್ಲೋ ಒಂದು ಕಡೆ ಸೋಲು ಉಂಟಾಗುತ್ತೆ ಅಂತ ನನ್ನ ಅನುಭವ. ಮತ್ತು ವರ್ಷಕ್ಕೆ ಬರ್ತಕ್ಕಂಥ ನುಗ್ಗೆ ಹಾಕ್ಕೋಬೇಕು, ಮತ್ತು ತರಕಾರಿಗಳನ್ನು ಹಾಕ್ಕೋಬೇಕು. ಈಗ ಇವೆಲ್ಲ ಮಾಡ್ಕೊಂಡಾಗ ಇದರೊಳಗೆ ನಮಗೆ ವರ್ಷಕ್ಕೆ ಎಲ್ಲ ಫಲ ಬರೋಕ್ಕೆ ಶುರುವಾಗ್ಬಿಡ್ತವೆ. ನಮ್ಮ ಮೇಂಟೆನೆನ್ಸ್ ಅಂತ ನಾವು ಹೆಂಗೆ ಕರಿತೀವಿ ತೋಟಕ್ಕೆ, ಆ ಮೇಂಟೆನೆನ್ಸ್ ಅಲ್ಲವ ನಮಗಿಲ್ಲೇ ಬರ್ತಾ ಇರ್ತದೆ. ಅದು ಅರ್ಧ ಲೇಬರ್ ಖರ್ಚೇ ಮುಗಿದೋಯ್ತು ನಮಗೆ. ಜೀವಾಮೃತ ಕೊಡೋದಾಗಲಿ, ನೀರಿನ ವ್ಯವಸ್ಥೆ ಆಗಲಿ, ಏನು ಗುದ್ಲಿ ತಗೊಂಡು ನಾವೆಲ್ಲೂ ಅಗದು ಕಟ್ಟಿ ಪೈಪ್ ಹೊತ್ಕೊಂಡು ಓಡಾಡಿ ಅಂಥದ್ದೇನೂ ಬೇಕಾಗಿಲ್ಲ ನಮಗೆ. ಅರ್ಧ ಲೇಬರು ಈ ನೀರಿಂದು ಇದ್ರೊಳಗೇ ಮುಗಿದೋಗುತ್ತೆ ನಮ್ಗೆ ಆರಾಮಾಗಿ. ನೋಡಿ ಎಲ್ಲ ತಳು ನೋಡಿ, ಇಲ್ಲಿ ನೋಡಿ, ಹಾಸಿಗೆ ಬಿದ್ದಂಗೆ ಇದು ಬೀಳುತ್ತೆ. ಸಾಕಿದೇನೆ ಹಸಿರೆಲೆ ಗೊಬ್ಬರ ಅಂತ ನೀವೇನು ಸರ್ಕಾರದಿಂದ ಇಲಾಖೆಯಿಂದ ಕರಿತಾ ಇದ್ದೀರೋ ಅದೇ ಹಸಿರೆಲೆ ಗೊಬ್ಬರ ಇದು ಅಲ್ವಲ್ಲ. ತೋಟ ಎಲ್ಲ ತಿಪ್ಪೆ ಆಯ್ತಲ್ಲ ಸ್ವಾಮಿ, ಇದಕ್ಕೆ ತಿಪ್ಪೆ ಆಯಿತು. ಇದಕ್ಕೆ ನಾವು ಬೇರೆ ಗೊಬ್ಬರ ತಂದು ಹಾಕಕ್ಕನ ಅವಶ್ಯಕತೆ ಇಲ್ವಲ್ಲ. ಈ ಪದ್ಧತಿ ಶುರು ಮಾಡಿದ್ಮೇಲೆ ಕಾಯಿಲೆಗಳು ಬಂದಿಲ್ಲ. ಮೊದಲಿದ್ದು ಅದಕ್ಕೇನೇನೋ ತಲೆ ಕೆಡ್ಸ್ಕೊಂಡು ನಾವು ಮಾಡ್ತಿದ್ದೋ ಎಲ್ಲರಂಗೆಯ. ನಾ ಯಾವಾಗ ಈ ಪದ್ಧತಿಗೆ ಬಂದೆ, ಈ ನೈಸರ್ಗಿಕ ಕೃಷಿ, ಸುಭಾಷ್ ಪಾಳ್ಯೇಕರ್ ಅವರ ಈ ಕೃಷಿಗೆ ನಾನೇನು ಬಂದೆ, ಇದು ಬಂದಾದಮೇಲೆ ಯಾವುದೇ ಕಾಯಿಲೆಗಳು ನಮಗೇನು ಕಾಣಿಸ್ತಾ ಇಲ್ಲ. ನೋಡಿ ಗಿಡ ಮರಗಳನ್ನೆಲ್ಲ ನೋಡಿ ಹೆಂಗಿವೆ ನೋಡಿ. ಸರ್ ನಮಸ್ತೆ. ನಮಸ್ಕಾರ ದಿನೇಶ್ರವರೇ. ನೋಡಿ, ನಿಮ್ಮ ಕೃಷಿ ಲೋಕ ನಿಮ್ಮ ಮಾಧ್ಯಮಕ್ಕೆ, ನಮ್ಮ ತೋಟಕ್ಕೆ ಸ್ವಾಗತ, ಸುಸ್ವಾಗತ. ಮತ್ತು ಹಾಗೆ ನಿಮಗೂ ಕೂಡ ಸ್ವಾಗತ. ನನ್ನ ಪರಿಚಯ, ನಾನು ರಾಮಲಿಂಗೇಗೌಡ, 68 ವಯಸ್ಸು ರನ್ನಿಂಗು. ಇದೇ ದಬ್ಬೆಘಟ್ಟ ಗ್ರಾಮ, ಕಿಕ್ಕೇರಿ ಹೋಬಳಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ನಾನು ಮೂಲತಃ ವ್ಯವಸಾಯಗಾರರ ಕುಟುಂಬದವನೇ. ನಾನು ತಂದೆ ತಾಯಿ ಕೂಡ ವ್ಯವಸಾಯಗಾರರೇ. ಹಾಗಾಗಿ ನನಗೆ ಉದ್ಯೋಗಕ್ಕೋಸ್ಕರವಾಗಿ ನಾನು 33.5 ವರ್ಷಗಳ ಕಾಲ ಜೂನಿಯರ್ ಕಾಲೇಜಿನ ಲೆಕ್ಚರ್ ಆಗಿ, ಕೊನೆಯಲ್ಲಿ ರಿಟೈರ್ಡ್ ಆಗೋಂಥ ಅವಕಾಶ ಸಿಕ್ಕಿದಾಗ ಪ್ರಾಂಶುಪಾಲರಾಗಿ ಸೇವೆಯನ್ನು 33.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಾನು ನಿವೃತ್ತಿಯನ್ನು ಪಡ್ಕೊಂಡು, ಈಗಾಗಲೇ ನಾನು ಸೇವೆಯಲ್ಲಿ ಇರಬೇಕಾದ್ರೇ ಒಂದಿಷ್ಟು ವ್ಯವಸಾಯದ ರಕ್ತ ನಂದಾದ್ದರಿಂದ ನಾನು ರಿಟೈರ್ಡ್ ಆದಮೇಲೆ ಪಕ್ಕಾ ವ್ಯವಸಾಯಗಾರನ ಆಗಲೇಬೇಕು ಎಂಬತಕ್ಕಂಥ ಒಂದು ಆಸೆ ನನ್ನ ಮನಸ್ಸಲ್ಲಿ ಇದ್ದಿದ್ದರಿಂದ ಒಂದಿಷ್ಟು ಜಮೀನನ್ನು ನಾನು ಇದನ್ನು ಇದನ್ನು ಬಿಟ್ಕೊಂಡಿದ್ದು, ರಿಟೈರ್ಡ್ ಆದಮೇಲೆ ಇದನ್ನು ಇಂಪ್ರೂವ್ ಮಾಡೋಣ ಅಂತಕ್ಕಂಥ ಒಂದು ಇದರಲ್ಲಿ ಉದ್ದೇಶದಲ್ಲಿ ನಾನು ಹಾಗೇ ಇದ್ದೆ. ತಂದೆ ತಾಯಿ ಆಸ್ತಿಗೇನು ನಾನು ಹೋಗಿ ಭಾಗ ತಗೊಳ್ಳಿಲ್ಲ. ಅದನ್ನು ಅಣ್ಣ ತಮ್ಮದಿರಿಗೆಲ್ಲ ಬಿಟ್ಟು ಇದು ಸ್ವಯಾರ್ಜಿತವಾಗಿ ನಾವೊಂದು 15 ಎಕರೆ ಇಲ್ಲಿ ಭೂಮಿಯನ್ನು ಖರೀದಿ ಸ್ವಲ್ಪ ಖರೀದಿ ಮಾಡಿಕೊಂಡು ಇಲ್ಲಿ 12 ಎಕರೆ ತೋಟವನ್ನು ಮಾಡಿಕೊಂಡು, ಇನ್ನು 3 ಎಕರೆ ಕೃಷಿಗೆ, ಕಬ್ಬು, ಶುಂಠಿ, ಜೋಳ ಇತರೆ ಕೃಷಿಗೋಸ್ಕರ 3 ಎಕರೆಯನ್ನು ಮಾಡಿಕೊಂಡು, ಇನ್ನು 12 ಎಕರೆ ಕಂಪ್ಲೀಟಾಗಿ ತೋಟಗಾರಿಕೆಯನ್ನು ನಾನು ವ್ಯವಸ್ಥೆ ಮಾಡಿಕೊಂಡು ರಿಟೈರ್ಡ್ ಆದಮೇಲೆ ಇದಕ್ಕೊಂದು ಒಳ್ಳೆಯ ರೂಪವನ್ನು ಕೊಟ್ಟು, ಆ ರಿಟೈರ್ಡ್ ಆದಮೇಲೆ ಸುಭಾಷ್ ಪಾಳ್ಯೇಕರ್ ಗುರುಗಳು ಏನಿದ್ದಾರೆ, ಆ ಗುರುಗಳು ಅವರೇ ನನ್ನ ಗುರುಗಳು. ಪಾಳ್ಯೇಕರೇ ನನ್ನ ಗುರುಗಳು. ಅವರ ಒಂದು ಪ್ರಚೋದನೆಯಿಂದ ಅವರ ಬುಕ್ಸ್ಗಳನ್ನು ನಾನು ಓದೋದ್ರ ಮೂಲಕ ಒಂದು ಏನು ನೈಸರ್ಗಿಕ ಕೃಷಿ ಅಂತಕ್ಕಂಥದ್ದನ್ನು, ಅದರೊಳಗೆ ಸಮಗ್ರ ಕೃಷಿ ಕಾನ್ಸೆಪ್ಟನ್ನು ನಾನು ಅದು ಅರ್ಥ ಮಾಡಿಕೊಂಡು, ನಾನು ಅವ್ರ ನಿಟ್ಟಲ್ಲಿ ಜೀವಾಮೃತ ಮಾದರಿಯನ್ನು ಅನುಸರಿಸ್ಕೊಂಡು ನಾಟಿ ಹಸುಗಳನ್ನು ಸಾಕ್ಕೊಂಡು ಅದ್ರ ಮೂಲಕ ಜೀವಾಮೃತ ಮಾಡಿಕೊಂಡು ಯಾವುದೇ ವಿಷವನ್ನು ಭೂಮಿಗೆ ಹಾಕ್ದೇ ಹಣವನ್ನು ಕೊಟ್ಟು ಬೇರೆ ಕಡೆಯಿಂದ ಯಾವುದೇ ಗೊಬ್ಬರಗಳನ್ನು ತಂದು ತೋಟಕ್ಕೆ ಹಾಕ್ತಲೇ ದೊಡ್ಡ ದೊಡ್ಡ ಟನ್ಗಟ್ಟಲೆ ಭಾರವಾಗಿರ್ತಕ್ಕಂಥ ಈ ಟ್ಯಾಕ್ಟರ್ಗಳನ್ನು ತರಿಸಿ ಭೂಮಿಯನ್ನು ಉಳಿಸಿ ಭೂಮಿಯನ್ನು ಬಂಜರು ಮಾಡ್ದಲೇ ಭಾಳ ಸರಳವಾಗಿ ಸಮಗ್ರ ಕೃಷಿಯನ್ನು
ಅನುಸರಿಸ್ಕೊಂಡು ಪಳ್ಳೆಕ್ಕರವರ ಮಾರ್ಗದರ್ಶನದಲ್ಲಿ ನಾನು ಈ 12 ಎಕರೆ ತೋಟವನ್ನು ನಾನಿವತ್ತು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ದಿನೇಶ್ ಅವರೇ, ಈಗ ಒಟ್ಟು 12 ಎಕರೆಯಲ್ಲಿ 600 ತೆಂಗು ಫಲ ಬರ್ತಾ ಇದೆ. ಎಲ್ಲವೂ ಕೂಡ ಚೆನ್ನಾಗಿ ಫಲ ಬಿಡ್ತಕ್ಕಂಥದ್ದೇ 600 ತೆಂಗು. 3000 ಅಡಿಕೆ ಫಲ ಬರ್ತಾ ಇರ್ತಕ್ಕಂಥದ್ದು, 3000 ಬಾಳೆ ಫಲ ಬರ್ತಕ್ಕಂಥದ್ದು, 2000 ಕೊಕ್ಕೋ ಫಲ ಬರ್ತಾ ಇರ್ತಕ್ಕಂಥದ್ದು, ಆಮೇಲೆ 1000 ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಫಲ ಬರ್ತಕ್ಕಂಥದ್ದು. ಎಲ್ಲ ಜಾತಿಯ ಹಣ್ಣಿನ ಗಿಡಗಳು 1000 ಬರ್ತವೆ. ಆಮೇಲೆ ಒಂದು 2000 ಅರಣ್ಯ ಗಿಡಗಳು, ಮುಂದಿನ ಜನಾಂಗಕ್ಕೆ ಅದು ಫಿಕ್ಸೆಡ್ ಡಿಪಾಸಿಟ್ ಇದ್ದಂಗೆ ಅಂದ್ಬಿಟ್ಟು ಒಂದು 2000, ಹೌದು ಅದು ಫಂಡ್ ಇದ್ದಾಗೆ ಅವ್ರಿಗೆ ಅದು ಅನುಕೂಲ ಆಗಲಿ ಅಂದ್ಬಿಟ್ಟು ಅದನ್ನು ಒಂದು 2000 ಅರಣ್ಯ ಗಿಡಗಳನ್ನೂ ಇಟ್ಕೊಂಡು, ನಾಟಿ ಕೋಳಿ ಸಾಕಾಣಿಕೆಯನ್ನು ಮಾಡಿಕೊಂಡು, ಆಡು ಕುರಿಗಳ ಸಾಕಾಣಿಕೆಯನ್ನು ಮಾಡಿಕೊಂಡು, ಹಸುಗಳ ಸಾಕಾಣಿಕೆಯನ್ನು ಮಾಡಿಕೊಂಡು, ಮನೆಗೆ ಬೇಕಾದಷ್ಟು ಜೇನುತುಪ್ಪ, ಮನೆಗೆ ಬೇಕಾದಷ್ಟು ಮೀನು, ಇದು ವ್ಯಾಪಾರಕ್ಕಲ್ಲ. ಹೀಗೆ ಒಬ್ಬ ರೈತನಾದಂಥವನು, ಅವನು ಸಣ್ಣ 1 ಎಕರೆ 2 ಎಕರೆ ಇರ್ತಕ್ಕಂಥ ಸಣ್ಣ ರೈತನಾಗಿರ್ಬೋದು, 5, 10, 20, 30, 50 ಎಕರೆ ಇರ್ತಕ್ಕಂಥ ದೊಡ್ಡ ರೈತನಾಗಿರಬಹುದು. ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೋದು, ಸ್ವಾವಲಂಬಿಯಾಗಿ ತನ್ನ ಕುಟುಂಬವನ್ನು ಅವನು ಸಾಕಲಿಕ್ಕೆ ಅರ್ಹ. ಈ ರೀತಿಯ ಒಂದು ಸಮಗ್ರ ಕೃಷಿಯನ್ನು ಮಾಡಿಕೊಂಡಿದ್ದೆ. ಆದರೆ ಅಂತಕ್ಕಂಥದ್ದನ್ನು ನಾನು ಮಾಡಲಿಕ್ಕೆ ಹೊರಟಿದ್ದೀನಿ. ಅದರೊಳಗೆ ಇವತ್ತು ನಾನು ಸಕ್ಸಸ್ ಕೂಡ ಆಗಿದ್ದೀನಿ. ಅದನ್ನು ಮೆಚ್ಚಿರ್ತಕ್ಕಂಥ ಸರ್ಕಾರ ಕೂಡ ನನ್ನನ್ನು ಅನೇಕ ಪ್ರಶಸ್ತಿಗಳನ್ನು ಕೊಟ್ಟು ರಾಜ್ಯ ಮಟ್ಟದವರೆಗೂ ಕೂಡ ನನಗೆ ಸನ್ಮಾನಗಳನ್ನು ಮಾಡಿದ್ದಾರೆ. ಮತ್ತು ಈ ನಮ್ಮ ರಾಜ್ಯದ ಜನತೆ, ದೇಶದ ಜನತೆ, ಹೊರದೇಶದ ಜನತೆಯೂ ಕೂಡ ನನ್ನ ವಿಡಿಯೋಗಳನ್ನು ನೋಡಿ ನನ್ನ ತೋಟಕ್ಕೆ ಆವಾಗೊಮ್ಮೆ ಇವಾಗೊಮ್ಮೆ ಬಂದು ಭೇಟಿ ಕೊಟ್ಟು ನನ್ನ ಈ ಸಾವಯವ ನೈಸರ್ಗಿಕ ಸಮಗ್ರ ಕೃಷಿ ಕಾನ್ಸೆಪ್ಟನ್ನು ಅವರು ಒಪ್ಕೊಂಡು ನಂತರನೇ ನಾವು ಕೃಷಿ ಮಾಡ್ತೀವಿ ಸರ್, ನಮಗೆ ಗೈಡೆನ್ಸ್ ಬೇಕು, ನಿಮ್ಮ ಮಾರ್ಗದರ್ಶನ ನಮಗೆ ಬೇಕು ಅಂತ ಹೇಳಿ ನನಗೆ ಗುರುಗಳೇ ಅಂತಕ್ಕಂಥ ಒಂದು ಸಂಬೋಧನೆಯನ್ನು ಕೂಡ ನನಗೆ ಮಾಡ್ತಾ, ಗುರುಗಳೇ ನೀವೇ ಗುರುಗಳು. ಮೊದಲೆಲ್ಲ ಲಕ್ಷಾಂತರ ಮಕ್ಕಳಿಗೆ ಪಾಠ ಹೇಳಿ ಬಂದಂಥ ಗುರುಗಳು ಕಾಲೇಜ್ನಲ್ಲಿ, ಈಗ ವ್ಯವಸಾಯಗಾರನಾಗಿ ನಾಡಿನ ರೈತರಿಗೆ ಪಾಠ ಹೇಳ್ತಕ್ಕಂಥ ಗುರುಗಳು ನೀವು ಆಗಿದ್ದೀರಾ. ಹಾಗಾಗಿ ನೀವು ಗುರುಗಳ ಸ್ಥಾನದಲ್ಲಿದ್ದೀರಾ. ನಮಗೆ ನಿಮ್ಮ ಮಾರ್ಗದರ್ಶನ ಬೇಕು. ನಮ್ಮ ಯುವಕರಿಗೆ, ಇವತ್ತಿನ ನಾವು ಯುವಕರು ಏನಿದ್ದೀವಿ, ನಮಗೆ ನಿಮ್ಮ ಥರ ಕೃಷಿಯನ್ನು ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಬರ್ತಾ ಇದ್ದಾರೆ. ನನ್ನ ಕೃಷಿಯನ್ನು ಮೆಚ್ಚಿಕೊಂಡು ಈ ಥರನೇ ಮಾಡಲಿಕ್ಕೆ ನನ್ನಿಂದ ಏನು ಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪಡ್ಕೊಂಡು ಜೀವಾಮೃತ ಘಟಕವನ್ನು ಸ್ಥಾಪನೆ ಮಾಡಿಕೊಂಡು ಈ ರೀತಿ ಮಿಶ್ರ ಬೆಳೆ ಕಾನ್ಸೆಪ್ಟನ್ನು, ಸಮಗ್ರ ಕೃಷಿ ಅಂದರೆ ಪಂಚತರಂಗಿಣಿ ವ್ಯವಸ್ಥೆ ಅಂತ ನಮ್ಮ ಗುರು ಸುಭಾಷ್ ಪಳ್ಳೆಕ್ಕರ್ ಅವರು ಹೇಳ್ತಾರೆ. ಅದನ್ನು ಆ ಪಂಚತರಂಗಿಣಿ ವ್ಯವಸ್ಥೆಯನ್ನು ನಾನಿಲ್ಲಿ ಅಳವಡಿಸ್ಕೊಂಡಿದ್ದೀನಿ. 5 ಬೆಳೆಗಳ ಒಂದು ವ್ಯವಸ್ಥೆ ಅದು ಅಂತಕ್ಕಂಥ ಮಾತನ್ನು, ಸೂರ್ಯನ ಬಿಸಿಲನ್ನು ಅನುಸರಿಸುವಂತಹ 5 ಬೆಳೆಗಳ ಅಂತರವನ್ನು ನಾನು ಮಾಡಿದ್ದೀನಿ. ಗುರುಗಳು ಹೇಳಿದಾಗೇ ಅದನ್ನು ಜನ ಇಷ್ಟಪಡ್ತಾ ಇದ್ದಾರೆ, ಅವರು ಕೂಡ ಇದನ್ನು ಅನುಸರಿಸ್ತಾ ಇದ್ದಾರೆ. ಸ್ವಾಮಿ, ನಾನು ಅನುಸರಿಸಿದ್ದೀನಿ, ಇದರೊಳಗೆ ನಾನು ಸಕ್ಸಸ್ ಆಗಿದ್ದೀನಿ. ದಿನೇಶ್ ರವರೇ, ನಡೀರಿ. ಮತ್ತು ನಂದು ಇದರೊಳಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳ್ತೀನಿ ದಿನೇಶ್ ರವರೇ. ಇವತ್ತು ಕೃಷಿ ಮಾಡ್ತಕ್ಕಂಥದ್ದು 2 ವಿಧಾನ. ಒಂದು, ದುಡ್ಡನ್ನು ಲಕ್ಷ ಹಾಕಿ ಲಕ್ಷ ದುಡಿಬೇಕು ಅಂತ ಕೃಷಿಗೆ ಬರ್ತಕ್ಕಂಥ ಜನ ಇದ್ದಾರೆ. ಇನ್ನು ಕೆಲವರು ಇಲ್ಲ, ನಾನು ನನ್ನ ಕುಟುಂಬ ಇನ್ನೊಬ್ಬರ ಹತ್ರಕ್ಕೆ ಹೋಗಿ ಕೈ ನೀಡ್ದಂಗೆ, ಸಾಲ ಮಾಡ್ದಂಗೆ, ಸೂಲ ಮಾಡ್ದಂಗೆ ಇವತ್ತೇನು ಸಮಾಜದಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ, ಆ ರೀತಿ ನಾವು ಕೂಡ ಬದುಕಬೇಕು ಅಂತಕ್ಕಂಥ ರೀತಿಯಲ್ಲಿ ಕೃಷಿಗೆ ಬರ್ತಕ್ಕಂಥ ಜನ ಇದ್ದಾರೆ. ಈ ಮೊದಲನೇ ವರ್ಗ ಏನಿದೆ, ಇವತ್ತು ಲಕ್ಷಕ್ಕೆ 2 ಲಕ್ಷ ತಗೊಂಡ್ಬಿಡ್ಬೇಕು ನಾಳಿಕೆ ಅಂತಕ್ಕಂಥ ಏನಿದ್ದಾರೆ, ಇಲ್ಲಿ ಎಲ್ಲೋ ಕೃಷಿ ಸೋಲ್ತಾ ಇದೆ. ಇದು ಆ ರೀತಿ ಉದ್ದೇಶ ಇಟ್ಕೊಂಡು ಬಂದಿದ್ದೆ ಆದಾಗ ಒಂದಿಷ್ಟು ಕೃಷಿಲಿ ಸೋಲ್ತದೆ. ಯಾಕೆಂದರೆ ಕೃಷಿಯನ್ನು ನಾವು ಫ್ಯಾಕ್ಟ್ರಿಗಳು, ಕಾರ್ಖಾನೆಗಳು ಅಥವಾ ಬಿಸ್ನೆಸ್ ಸೆಂಟ್ರುಗಳು ಈ ರೀತಿ ಮಾಡೋಕ್ಕಾಗೋದಿಲ್ಲ, ಅಥವಾ ಅಂಗಡಿಗಳಂಗೆ ಮಾಡೋಕ್ಕಾಗಲ್ಲ. ಅಂಗಡಿಗೆ 1 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಅದನ್ನು ಮಾರಾದ್ಮೇಲೆ 2 ಲಕ್ಷ ಲಾಭ ಬಂತು ಅಂತ ಹೇಳ್ಬೋದು. ಕಾರ್ಖಾನೆ 1 ಲಕ್ಷ 10 ಕೋಟಿ ಹಾಕ್ತಾನೆ, 20 ಕೋಟಿ ದುಡ್ಕೊಂಡು ಲಾಭ ಬಂತು ಅಂತ ಹೇಳ್ತಾನೆ. ಯಾದರೆ ಈ ಕೃಷಿಲಿ ಆ ರೀತಿ ನಾವು ಮನಸ್ಸನ್ನು ಇಟ್ಕೊಂಡು ಬರೋಕ್ಕಾಗೋದಿಲ್ಲ. ನಾವು ಭೂಮಿ ತಾಯಿ ಸೇವೆಯನ್ನು ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು. ಆ ತಾಯಿ ಬೆಳಗ್ಗೆನೇ 2 ಲಕ್ಷ ಕೊಡಲ್ಲ, 1 ಲಕ್ಷ ಖರ್ಚು ಮಾಡಿ 2 ಲಕ್ಷ ಕೊಡಲ್ಲ ಬೆಳಗ್ಗೆನೆ. ಆ ತಾಯಿ ಏನು ಮಾಡ್ತಾಳೆ, ನಿಧಾನಕ್ಕೆ ಕೊಡ್ತಾಳೆ. ಇವತ್ತೆಲ್ಲ ನಾಳೆ ಎಲ್ಲ ನಾಡಿದ್ದು, ಅದು ನಮಗೆ ಕಾಯ್ತಕ್ಕಂಥ ಸಮಯ ಬೇಕು. ಆ ಕೃಷಿಲಿ ನಾವು ದುಡ್ಡನ್ನು ದಿಢೀರ್ ದುಡ್ಡು ಮಾಡಬೇಕು ಅಂತ ನಾವು ಕೃಷಿಗೆ ಬರೋದೇ ಆದರೆ
ನಾವು ಅಲ್ಲಿ ಎಲ್ಲೋ ಒಂದು ಕಡೆ ಸೋಲು ಉಂಟಾಗುತ್ತೆ ಅಂತ ನನ್ನ ಅನುಭವ. ಅದು ಗ್ರ್ಯಾಜುಯಲಿ ಬರಬೇಕು, ಇವತ್ತಾಕಿ ಬರಬೇಕು. ನಾವು ಇವತ್ತು ಕೃಷಿಗೆ ಪ್ರಾರಂಭ ಮಾಡಿದರೆ ಆ ಕೃಷಿಗೆಲ್ಲಿ ಒಂದು ನಮ್ಮ ಥರ ಕೃಷಿಗೆ ಹೋಗಿದ್ದೆ ಆದರೆ ಒಂದು 4-5 ವರ್ಷಗಳ ಕಾಲ ಇದಕ್ಕೆ ಶ್ರಮ ಬೇಕಾಗುತ್ತೆ. ಹಂಗಂತ ಜೀವನ ಮಾಡೋಕ್ಕಾಗಲ್ಲ ಅಂತಲ್ಲ ಕೆಲವರು ಹೇಳ್ತಾರೆ, ಅಯ್ಯೋ ನಾವು ಜೀವನ ಮಾಡೋಕ್ಕೆ ಆಗಲ್ಲ, ಎಲ್ಲಲ್ಲ. ನೋ, ತಪ್ಪು. ಜೀವನ ಮಾಡೋವಷ್ಟನ್ನು ನಾವು ಮೊದಲನೇ ವರ್ಷದಿಂದಲೇ ನಾವು ಈ ಕೃಷಿಲಿ ಪಡ್ಕೋಬೋದು. ಒಂದು ಈಗ ಏನು 5 ವರ್ಷ ನಾವು ಪಂಚತರಂಗಿಣಿ ವ್ಯವಸ್ಥೆಯಲ್ಲಿ ಸುಭಾಷ್ ಪಾಳ್ಯೇಕರ್ ಅವರ ಈ ಜೀವಾಮೃತ ಮಾದರಿಗೆ ಬಂದಿದ್ದೇ ಆದರೆ, ಸಾವಯವ ಕೃಷಿ ಅಂತಲೂ ಕೂಡ ಇವತ್ತು ಕರೀತಾ ಇದ್ದಾರೆ, ಬಂದಿದ್ದೇ ಆದರೆ ನಾವಿಲ್ಲಿ 4-5 ವರ್ಷಗಳ ಕಾಲ ಈ ಕೃಷಿಲಿ ನಾವೇನೂ ಬೆಳೆ ತಗೊಳಕ್ಕಾಗಲ್ಲ, ಲಾಭ ನೋಡೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕೆ? ಈಗ 5 ಬೆಳೆ, ಒಂದು ತೆಂಗು ಹಾಕಿರ್ತೀವಿ, ಒಂದು ಅಡಿಕೆ ಹಾಕಿರ್ತೀವಿ, ಒಂದು ಬಾಳೆ ಹಾಕಿರ್ತೀವಿ, ಒಂದು ಕೊಕ್ಕೋ ಹಾಕಿರ್ತೀವಿ, ಇನ್ನು ಗೆಡ್ಡೆ ಥರ ಇದಾಗಿ ನಾವು ಅರಿಶಿಣ, ಶುಂಠಿ ಈ ಥರದವೆಲ್ಲನೂ ಕೂಡ ನಾವು ಹಾಕಿರ್ತೀವಿ. ಇಲ್ಲಿ 5 ಬೆಳೆ ಅಂತರಗಳು ಕಾಯ್ದಿರ್ತೀವಿ. ಈಗ ತೆಂಗು ಹಾಕಿರ್ತೀವಿ, 5-6 ವರ್ಷ ತೆಂಗು ಬರೋಕ್ಕೆ ಇಲ್ಲ, ಫಲ ಕೊಡೋಕ್ಕಿಲ್ವಲ್ಲ ಸ್ವಾಮಿ, ಜೀವನ ಏನು ಮಾಡೋದು? ಅಡಿಕೆ 6-7 ವರ್ಷ ಬರಬೇಕು, ಫಲ ಕೊಡೋದಿಲ್ಲ, ಜೀವನ ಹೆಂಗೆ ಮಾಡೋದು ಅಲ್ವಾ? ಮತ್ತು ನಾವು ಇದಕ್ಕೇನು ಬರ್ತೀವಲ್ಲ, ಸುಭಾಷ್ ಪಾಳ್ಯೇಕರ್ ಅವರ ಜೀವಾಮೃತ ವಿಧಾನಕ್ಕೆ ಬಂದಾಗ ಆರ್ಗ್ಯಾನಿಕ್ ಅಥವಾ ಸಾವಯವ ಅಂತ ಏನು ಬರ್ತೀವಿ, ಇದರೊಳಗೆ ಕೆಮಿಕಲಲ್ಲಿ ಗೊಬ್ಬರ ಹಾಕಿ ಬೇಗ ಬೆಳೆ ಬೆಳೆದಂಗೆ ಇದರೊಳಗೆ ಬೆಳೆ ಬರೋದಿಲ್ಲ, ಲಾಭ ಸಿಗೋದಿಲ್ಲ, ಹಾಗಾಗಿ ನಮಗೆ ಲಾಸ್ ಆಗುತ್ತೆ ಅಂತಕ್ಕಂಥವ್ರಿಗೆ ನಾವು ಇಲ್ಲ, ಪ್ರಾರಂಭದಲ್ಲಿ ನಾವೇನು ಮಾಡ್ಕೋಬೇಕು, ತೆಂಗು ಅಡಿಕೆ ಇವೆಲ್ಲ ಹಾಕ್ಕೊಂಡ್ರೂ ಕೂಡ ಅದರ ಜೊತೆಯಲ್ಲಿ 1 ವರ್ಷಕ್ಕೆ ಬರ್ತಕ್ಕಂಥ ಬಾಳೆಯನ್ನು ಹಾಕ್ಕೋಬೇಕು, ಮತ್ತು ವರ್ಷದೊಳಗೆ ಬರ್ತಕ್ಕಂಥ ಪಪ್ಪಾಯಿ ಇದೆ, ಪರಂಗಿ ಇದೆ ಹಾಕ್ಕೋಬೇಕು, ಮತ್ತು ವರ್ಷಕ್ಕೆ ಬರ್ತಕ್ಕಂಥ ನುಗ್ಗೆ ಹಾಕ್ಕೋಬೇಕು, ಮತ್ತು ತರಕಾರಿಗಳನ್ನು ಹಾಕ್ಕೋಬೇಕು. ಈಗ ಇವೆಲ್ಲ ಮಾಡ್ಕೊಂಡಾಗ ಇದರೊಳಗೆ ನಮಗೆ ವರ್ಷಕ್ಕೆಲ್ಲ ಫಲ ಬರೋಕ್ಕೆ ಶುರುವಾಗ್ಬಿಡ್ತವೆ. ನಮ್ಮ ಮೇಂಟೆನೆನ್ಸ್ ಅಂತ ನಾವು ಹೆಂಗೆ ಕರಿತೀವಿ ತೋಟಕ್ಕೆ, ಆ ಮೇಂಟೆನೆನ್ಸ್ ಎಲ್ಲವ ನಮಗಿಲ್ಲೇ ಬರ್ತಾ ಇರ್ತದೆ. ಅದು ಇನ್ನು ತೆಂಗಾಗಲಿ, ಅಡಿಕೆ ಆಗಲಿ, ಇವೆಲ್ಲ ದೀರ್ಘಕಾಲದ ಬೆಳೆಗಳು, ಕೊಕ್ಕೋ ಆಗಲಿ, ಇವೆಲ್ಲ ದೀರ್ಘಕಾಲದ ಬೆಳೆಗಳು, ಅವು ನಿಧಾನಕ್ಕೆ ಅವುಪಾಡ್ಗೋ ಬೆಳೀತಾ ಇರ್ತವೆ. ನಮ್ಗೆ ಅಲ್ಲಿವರೆಗೂ ನಮಗೆ ನಮ್ಮ ಕುಟುಂಬ ಮತ್ತು ತೋಟದ ನಿರ್ವಹಣೆಗೆ ಈ ಸಣ್ಣ ಪುಟ್ಟದ್ರಲ್ಲಿ ನಾವು ಜೀವನ ಮಾಡ್ಕೋಬೋದು. ಅದರೊಳಗೆ ಒಂದಿಷ್ಟು ಹಸು ಸಾಕಾಣಿಕೆ ಮಾಡ್ಕೋಬೋದು, ಹಾಲು ಇದರೊಳಗೆ ನಮಗೆ ಜೀವನ ನಡೆಯುತ್ತೆ, ಕುರಿ ಕೋಳಿ ಸಾಕಾಣಿಕೆ ಮಾಡ್ಕೋಬೋದು, ಅದರೊಳಗೂ ಜೀವನ ನಡೆಯುತ್ತೆ. ಏನೂ ಆಗೋದೇ ಇಲ್ಲ ಅನ್ನೋರಿಗೆ ಆಗೋದೇ ಇಲ್ಲ, ಇಲ್ಲ ನಾನು ಮಾಡ್ಬೋದು ಅನ್ನೋದ್ರೊಳಗೆ ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು. ಹಂಗೆ ಮಾಡಿಕೊಂಡು ಒಂದು 4-5 ವರ್ಷಗಳ ಕಾಲ ಅವರು ಈ ರೀತಿ ಮಾಡ್ಕೊಂಬಂದಾಗ ಆಮೇಲೆ ಅಷ್ಟೊತ್ತಿಗೆ ತೆಂಗು, ಅಡಿಕೆ, ಇಲ್ಲಿ ಹಾಕಿರ್ತಕ್ಕಂಥ ಕೊಕ್ಕೋ ಆಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಎಲ್ಲವೂ ಕೂಡ ಫಸಲಿ ಬಂದ್ಬಿಡ್ತವೆ. ದೀರ್ಘಾವಧಿ ಏನಿರ್ತವೆ ಬೆಳೆಗಳು ಎಲ್ಲ ಫಸಲಿ ಬಂದ್ಬಿಡ್ತವೆ. ಆವಾಗ ನಿಮಗೆ ದುಡ್ಡು ಏನು ಬೇರೆ ಕೆಮಿಕಲಲ್ಲಿ ಹಾಕಿ ನಾವು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ದೋ ಇದ್ರೊಳಗೆ ಬರೋದಿಲ್ಲ ಅಂತ ಏನಂತಾರೆ, ಅದು ಸುಳ್ಳಾಗಿ ಇದು ಕೂಡ ಅದಕ್ಕಿಂತಲೂ ಹೆಚ್ಚು ಲಾಭ ಬರ್ತಕ್ಕಂಥ ಕೃಷಿಯಾಗಿ ಪರಿವರ್ತನೆಗೊಳ್ತತೆ. ಇದನ್ನು ಸ್ವಲ್ಪ ನಮ್ಮ ಜನ ನಿಧಾನಕ್ಕೆ ಅರ್ಥ ಮಾಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಇದರೊಳಗೆ ಅರ್ಥ ಮಾಡ್ಕೊಂಡು ಕಾಯ್ಬೇಕಷ್ಟೇ. ದಿನೇಶ್ ಅವರೇ, ನೀರಿನ ನಿರ್ವಹಣೆ ನೋಡಿ ಇಲ್ಲೇ ಇದೆ, ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ದಿನೇಶ್ ಅವರೇ. ಬೋರ್ ಮಾಡ್ಕೊಂಡಿದ್ದೀನಿ, ಆ ಬೋರ್ನಿಂದ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಾವು ಡ್ರಿಪ್ಪಿಗೆ ಹೋಗ್ಬೋದಾಗಿತ್ತು. ಹೌದು, 2 ಬೋರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು 7 ಚಿಲ್ಲರೆ ಎಕರೆ ಪ್ಲಾಟ್ ಇದೆ, ಆ ಕಡೆ ಇನ್ನೊಂದು 7 ಚಿಲ್ಲರೆ ಎಕರೆ ಪ್ಲಾಟ್ ಅಲ್ಲೊಂದಿದೆ. ಇಲ್ಲಿ 2 ಬೋರ್ ಮಾಡ್ಕೊಂಡಿದ್ದೀನಿ, ಒಂದು 3 ಇಂಚು 2 ಇಂಚ್ ಇದೆ. ಒಂದು ಸಾರಿಗೆ ಇಂಥವು 25 ಸ್ಪ್ರಿಂಕ್ಲರ್ ಒಂದು ಸಾರಿಗೆ ಓಡ್ತವೆ, 2ರಿಂದಲೂ ಕೂಡ. ಹಾಗಾಗಿ ನೋ ಪ್ರಾಬ್ಲಮ್. ಇಲ್ಲೊಂದು 150 ಸ್ಪ್ರಿಂಕ್ಲರ್ ಇದೆ. ಇಲ್ಲಿ ನೀರಿನ ಸಮಸ್ಯೆ ಏನಿಲ್ಲ. ಮತ್ತು ಜೀವಾಮೃತ ಕೊಡೋಕ್ಕಾಗಲಿ ಎಲ್ಲದಕ್ಕೂ ಕೂಡ ನಮಗಿದು ಇದ್ರ ಮೂಲಕನೇ ನಂಗೆ ಹೋಗುತ್ತೆ. ಅದರಿಂದ ನಮಗೆ ಯಾವುದೇ ಲೇಬರ್ ಖರ್ಚು, ಅರ್ಧ ಲೇಬರ್ ಖರ್ಚೇ ಮುಗಿದೋಯ್ತು ನಮಗೆ. ಜೀವಾಮೃತ ಕೊಡೋದಾಗಲಿ, ನೀರಿನ ವ್ಯವಸ್ಥೆ ಆಗಲಿ, ಏನು ಗುದ್ಲಿ ತಗೊಂಡು ನಾವೆಲ್ಲೂ ಅಗದು ಕಟ್ಟಿ ಪೈಪ್ ಹೊತ್ಕೊಂಡು ಓಡಾಡಿ ಅಂಥದ್ದೇನೂ ಬೇಕಾಗಿಲ್ಲ ನಮಗೆ. ಅರ್ಧ ಲೇಬರು ಈ ನೀರಿಂದು ಇದರೊಳಗೇ ಮುಗಿದೋಗುತ್ತೆ ನಮ್ಗೆ ಆರಾಮಾಗಿ. ಹಾಗಾಗಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ಸಫಿಷಿಯೆಂಟ್ ಆಗಿದೆ ನೀರಿಂದು. ಕಳೆ ನಿರ್ವಹಣೆಗೆ ಈಗ ನೋಡಿ, ಒಂದು ವರ್ಷದಲ್ಲಿ ಒಂದು 3 ಸಾರಿ ನಾನು ಕಳೆ ಕಟ್ ಮಾಡ್ಕೋತೀನಿ. ಹೇಗೆ ಅಂತ ಈಗ ಬಿಟ್ಬಿಡ್ತೀನಿ. ಈಗ ಕಾಯಿ ಕೆಡಬೇಕು, ಇವಾಗ ಕಾಯಿ ಕೆಡುವಾಗ ನಾನು ಕಳೆಯನ್ನು ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇನ್ನು 4 ತಿಂಗಳವರೆಗೂ ಕಳೆ ಬೆಳೆಸ್ಬಿಡ್ತೀನಿ. ಇಷ್ಟುದ ಬೆಳೆಯುತ್ತೆ ನೋಡಿ, ಅಲ್ಲಿ ಬೆಳೆದಿದೆ ನೋಡಿ, ಅದನ್ನು ನೋಡಿ ಬೆಳೆದಿದೆ ನೋಡಿ, ತೋರಿಸ್ತೀನಿ ಅಂತ ನೋಡಿ. ಇಷ್ಟುದ ಒಂದು 2 ಅಡಿ ಅಷ್ಟು ಕಳೆ ಬಂದ್ಬಿಡ್ತತೆ. ಹೀಗೆ ಬಂದಿದ್ದಾದಮೇಲೆ ನೆಕ್ಸ್ಟ್ 4 ತಿಂಗಳಿಗೆ ಇಷ್ಟು ಬಂದಾದಮೇಲೆ ಅದನ್ನೇ ಮಾಡ್ತೀನಿ, ನಾವು ಬ್ರಷ್ ಕಟ್ಟರ್ ಮೂಲಕ ನೋಡಿ ಹಿಂಗೆ ಕಟ್ ಮಾಡ್ತೀನಿ. ಕಟ್ ಮಾಡ್ತೀವಿ. ಇಲ್ಲಿ ನೋಡಿದ ಅದು ಹೆಂಗೆ ಬಿದ್ದಿದೆ ನೋಡಿದೆಲ್ಲ ನೋಡಿ, ಆ ಕಟ್ ಮಾಡಿರೋದು ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ನೋಡಿ, ಇಲ್ಲಿ ನೋಡಿ, ನೋಡಿ ಎಲ್ಲ ತಲೋ ನೋಡಿ, ಇಲ್ಲಿ ನೋಡಿ, ಹಾಸಿಗೆ ಬಿದ್ದಂಗೆ ಇದು ಬೀಳುತ್ತೆ. ಸಾಕಿದೇನೆ
ಹಸಿರೆಲೆ ಗೊಬ್ಬರ ಅಂತ ನೀವೇನು ಸರ್ಕಾರದಿಂದ ಇಲಾಖೆಯಿಂದ ಕರಿತಾ ಇದ್ದೀರೋ ಅದೇ ಹಸಿರೆಲೆ ಗೊಬ್ಬರ ಇದು. ಈಗ ಇದ್ರ ಮೇಲೆ ನಾನು ನೀರಿನ ಮೂಲಕ ಜೀವಾಮೃತ ಸಿಂಪಡಣೆ ಮಾಡ್ತೀನಿ ಇಲ್ಲಿಗೆ. ಆಗ ಆ ಜೀವಾಮೃತದ ಪ್ರಚೋದನೆಗೆ ನಮ್ಮ ಭೂಮಿ ಒಳಗೆ ಇರ್ತಕ್ಕಂಥ ಏನು ಎರೆಹುಳುಗಳು ಏನಿವೆ ಒಳಗೆ ಸೇರ್ಕೊಂಡಿದ್ದೀವಲ್ಲ, ಆ ಎರೆಹುಳುಗಳು ಏನು ಮಾಡ್ತವೆ, ಆ ಜೀವಾಮೃತದ ಪ್ರಚೋದನೆಗೆ ಎಲ್ಲ ಮೇಲೆ ಬರ್ತವೆ, ಭೂಮಿಯಿಂದ ಮೇಲೆ ಬರ್ತವೆ. ಇದನ್ನು ತಿಂತವೆ, ಭೂಮಿನ ರಂಧ್ರನೂ ಮಾಡ್ತವೆ, ಇದನ್ನು ತಿಂದು ಗೊಬ್ಬರವಾಗಿ ಪರಿವರ್ತನೆ ಮಾಡ್ತವೆ. ಅಲ್ವಲ್ಲ, ತೋಟ ಎಲ್ಲ ತಿಪ್ಪೆ ಆಯ್ತಲ್ಲ ಸ್ವಾಮಿ, ಇದಕ್ಕೆ ತಿಪ್ಪೆ ಆಯಿತು. ಇದಕ್ಕೆ ನಾವು ಬೇರೆ ಗೊಬ್ಬರ ತಂದು ಹಾಕಕ್ಕನ ಅವಶ್ಯಕತೆ ಇಲ್ವಲ್ಲ. ಇನ್ನು ಮಣ್ಣು ಜೀವಿಗಳು ಏನಿಲ್ವೇ, ಇಲ್ಲಿ ನೂರಾರು ಜಾತಿಯ ಮಣ್ಣು ಜೀವಿಗಳಿವೆ. ಅವಕ್ಕೆಲ್ಲವಕ್ಕೂ ನೋಡಿ ಒದಿಕೆ ನೋಡಿ ಹೆಂಗಿದೆ, ನೋಡಿ ಹೆಂಗಿದೆ ನೋಡಿ ಒದಿಕೆ ನೋಡಿ, ಎಲ್ಲ ನೋಡಿ ಇಲ್ಲಿ ನೋಡಿ, ಈ ಥರ ಇದು ಬೀಳುತ್ತೆ ಹಿಂಗೆ, ನೋಡಿ ಎಲ್ಲ ತಲೆ ನೋಡಿ ಒದಿಕೆ ಇಲ್ಲಿ ನೋಡಿ, ಎಲ್ಲ ಹಿಂಗೆ ಬೀಳ್ತತೆ. ಇದ್ರೊಳಗೆಲ್ಲ ಇದು ನೇಳಲ್ಲಿ ಅದನ್ನು ಕಟ್ ಮಾಡಲಿಕ್ಕೆ ಇದನ್ನು ಈಗ ಚಾಪ್ ಕಟ್ರ್ ಅಂತ ಮಾಡಿಕೊಂಡಿದ್ದೀನಿ. ಈಗ ತೋಟದ ತುಂಬ ಏನು ಬಿದ್ದಿರ್ತವೆ ಮಲ್ಚಿಂಗ್ ಅಂತ ಮಾಡ್ಕೊಂಡು ಹೋದಾಗ ಇವು ಬಹಳ ನಿಧಾನವಾಗಿ ಕರಗ್ತವೆ, ವರ್ಷಾಂಗಟ್ಲೆ ಬೇಕು. ಅದಕ್ಕೆ ಏನು ಮಾಡ್ತೇವೆ, ಚಾಪ್ ಕಟ್ರ್ ತಂದು ಇದನ್ನೆಲ್ಲ ಪುಡಿ ಮಾಡಿಬಿಡ್ತೀನಿ, ಪೌಡ್ರು ಪುಡಿ ಮಾಡಿಬಿಟ್ಟು ತೆಂಗಿನ ಮರದ ಎಲ್ಲವಕ್ಕೂ ಬುಡಕ್ಕೆ ಹಾಕೊಂಬರ್ತೀವಿ. ಅದೇ ಗೊಬ್ಬರ ಕನ್ವರ್ಟ್ ಆಗುತ್ತೆ, ಅದೇ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಎಲ್ಲ ಗೊಬ್ಬರ ಕಳೆ ನಿರ್ವಹಣೆ ಆಯಿತು. ಗೊಬ್ಬರ ಆಗಿದೆ ನೋಡಿ, ಇಲ್ಲೆಲ್ಲ ಗೊಬ್ಬರ ಆಗಿದೆ, ಎಲ್ಲ ಗೊಬ್ಬರ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿದೆ ನಾವೇನು ಗೊಬ್ಬರ ಕೊಡೋಕೆ ಹೋಗಲ್ಲ ನೋಡಿ, ಎಲ್ಲ ಇದೆ ಇಲ್ಲೇ ನೋಡಿ, ಇದೇ ಅದೇ ಏನು ಮಲ್ಚಿಂಗ್ ಮಾಡ್ಕೊಂಬರ್ತೀವಿ ನೋಡಿ, ಅದೇ ಅಲ್ಲ ಗೊಬ್ಬರ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದೇ ಗೊಬ್ಬರ ನೋಡಿ, ನೋಡಿ ಈ ಥರ ಎಲ್ಲ ಹಿಂಗೆ ಇದೇ ಗೊಬ್ಬರ ಆಗುತ್ತೆ. ಇನ್ನು ಬೇರೆ ಗೊಬ್ಬರ ಇನ್ನು ಯಾಕೆ ಬೇಕು, ಅವಶ್ಯಕತೆ ಇಲ್ಲ. ಇದು ಜೀವಾಮೃತ ಮೇಯ್ನು. ಹಾಗಾಗಿ ಈ ಥರ ಒಂದು ಕಾನ್ಸೆಪ್ಟಲ್ಲಿ ನೋಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದರಿಂದ ನೀರು ಮತ್ತು ಈ ಕಳೆ ನಿರ್ವಹಣೆ, ಇದು ಜನ ಹೇಳೋದು ಅದನ್ನೇ, ಅಯ್ಯೋ ಅವರಲ್ಲಿ ಉಳಂಗಿಲ್ಲ ಅಂತಾರೆ, ಸುಭಾಷ್ ಪಾಳೇಕರ್ ಕೃಷಿಗೆ ಹೋಗೋದು ತಪ್ಪು ಕಣಪ್ಪೋ, ಅದು ಉಳಂಗಿಲ್ಲ ಅಂತಾರೆ, ಕಳೆ ಬೆಳ್ಕೊಂಬಿಡ್ತತೆ, ಇದ್ಬದ್ದು ಏನು ಎಲ್ಲ ಫಲವತ್ತತೆಯನ್ನು ಆ ಹುಲ್ಲೇ ಬೆಳ್ಕೊಂಡು ತಿನ್ಕೊಂಬಿಡ್ತತೆ, ನಮಗೇನು ಸಿಗೋದಿಲ್ಲ ಅದರೊಳಗೆ ಅಂತಾರೆ. ಆ ಹುಲ್ಲು ಎಷ್ಟು ಬೆಳೀತತೋ ಕಳೆ ಅಷ್ಟು ನಮಗೆ ಮತ್ತೆ ಅದು ಮಲ್ಚಿಂಗ್ ಮೂಲಕ ಮತ್ತೆ ಭೂಮಿಗೆ ಅದೇ ಗೊಬ್ಬರ ಆಗುತ್ತೆ. ಅದು ಅವ್ರ ಜನಕ್ಕೆ ನೋಡಿ, ಇದೀ ನೋಡಿ ಎಷ್ಟು ಬಿದ್ದಿದೆ ನೋಡಿ, ಅಲ್ಲಿ ತೋರಿಸ್ಕೊಂಡ್ಬಂದೆ ನೋಡಿ, ಇಲ್ಲೂ ಅದೇ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಒಂದೊಂದು ಜಾಗದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದೆಲ್ಲ ಇನ್ನೇನಾಗಬೇಕಿದು ಹೊಸದು. ಎಷ್ಟು ಟನ್ ಹಸಿರೆಲೆ ಗೊಬ್ಬರ ಆಯ್ತು ನಂದು, ಎಷ್ಟು ಟನ್ನು, 1-2-3 ಟನ್ ಲೆಕ್ಕ ಅಲ್ಲ ಇದು, ಎಷ್ಟು ಟನ್ ನೋಡಿ ಹಿಂಗೆ ಬಿದ್ದಿದೆ, ಒಳ್ಳೆ ಕುಷನ್ ಹಾಸಿಗೆ ಬಿದ್ದಂಗೆ ಬಿದ್ದಿದೆ ಇದು. ಇದೆಲ್ಲ ಕರೆಗೆ ಗೊಬ್ಬರ ಆಗುತ್ತಲ್ಲ, ಇಲ್ಲೇನೆ ಸಾಕಲ್ಲ ಗೊಬ್ಬರ, ಇದನ್ನು ಬೇಕು. ಅದ್ರ ಜೊತೆಗೆ ಇದು ಬಿಡ್ತಕ್ಕಂಥ ಇದ್ರ ತ್ಯಾಜ್ಯಗಳು, ಈ ಗರಿಗಳೆಲ್ಲ ನೋಡಿ ಇಲ್ಲಿ ಹಾಕೊಂಡಿದ್ದೀನಲ್ಲ, ಇದು ಪೌಡ್ರ್ ಮಾಡ್ತೀನಿ ಈಗ. ಹೌದು, ಅದನ್ನೇ ಹೇಳ್ತಿರೋದು, ಕಳೆ ಬೆಳೆದಷ್ಟು ನನಗೆ ಒಳ್ಳೇದೇ ಆಗೋದು. ನೋಡಿ ನಾನು ಕಳೆದೊಳಗೆ ಎಲ್ಲ ಬೆಳೆದಿರೋದು ಇದೆಲ್ಲವ, ನೋಡಿ ಎಲ್ಲ ಕಳೆ ಒಳಗೆ ಬಂದಿರತಕ್ಕಂಥ ಗಿಡಗಳು ಇವೆಲ್ಲ, ಕಳೆ ಒಳಗೆ ಬಂದಿರತಕ್ಕಂಥದ್ದು. ಈಗ ರೋಗಗಳು ಅಂದ್ರೆ ಏನೇನು ಬರ್ಬೋದು ನಿಮ್ಮ ಕ್ರಾಪ್ಗಳಿಗೆ, ರೋಗ ಬರುತ್ತೆ ಅಂತ ಅಂತಾರೆ ಸ್ವಾಮಿ. ನಾನು ಈ ಸುಭಾಷ್ ಪಾಳೇಕರ್ ಕೃಷಿಗೆ ಬಂದಾದಮೇಲೆ, ಈ ನ್ಯಾಚುರಲ್ ಕೃಷಿಗೆ ಏನು ಬಂದಿದ್ದೀವಿ, ಜೀವಾಮೃತ ವಿಧಾನಕ್ಕೆ ಬಂದಾದಮೇಲೆ ನಾವು ವರ್ಷಕ್ಕೆ ಒಂದು ಸಾರಿ ಹುಳಿ ಮಜ್ಜಿಗೆ ಸಿಂಪಡಣೆ ಮಾಡ್ಕೋತೀವಿ. ನಮ್ಮದೇ ಹಸುಗಳಿದ್ದಾವೆ, 100 ಲೀಟ್ರು ಹುಳಿ ಮಜ್ಜಿಗೆನ ಮಾಡಿಟ್ಕೋತೀವಿ. ವರ್ಷದಲ್ಲಿ ಒಂದು ಸರಿ ಹುಳಿ ಮಜ್ಜಿಗೆ ಅನ್ನೋದನ್ನು ಸಿಂಪಡಣೆ ಮಾಡ್ಕೊಂಬಿಡ್ತೀನಿ. ಅದಕ್ಕೆ ತೋಟಕ್ಕೆ ಕಾಯಿಲೆ ಬರಲಿ ಬರ್ದಲೇ ಹೋಗಲಿ ಒಂದು ಸಾರಿ ಮಾಡಿಬಿಡ್ತೀವಿ. ಇನ್ನು ದಶಪರ್ಣಿ ಕಷಾಯ ಹೇಳಿದ್ದಾರೆ ನಮ್ಮ ಗುರುಗಳು. ಆ ದಶಪರ್ಣಿ ಕಷಾಯನ ವರ್ಷದಲ್ಲಿ ಒಂದು ಸರಿ ಮಾಡಿಬಿಟ್ಟು ಯಾವಾಗ ಒಂದು ಟೈಮ್ನಲ್ಲಿ ನೀರಿನ ಮೂಲಕ ನಾನೇನು ಉಯ್ಬೇಕಾಗಿಲ್ಲ, ಲೇಬರ್ ಅವಶ್ಯಕತೆ ಇಲ್ಲ ನನಗೆ. ಆ ನೀರಿನ ಮೂಲಕನೇ ಒಂದು ಕಡೆಯಿಂದವ ಡ್ರಿಪ್ಪಲ್ಲೇ ಅದನ್ನು ಎಲ್ಲ ಸ್ಪ್ರಿಂಕ್ಲರ್ ಮೂಲಕನೇ ಎಲ್ಲನೂ ಬಿಟ್ಕೊಂಬಂದ್ಬಿಡ್ತೀವಿ ಅಲ್ವಾ, ಬಿಟ್ಕೊಂಬಂದ್ಬಿಡ್ತೀವಿ. ಹಾಗಾಗಿ ಇನ್ನೊಂದು ಸಾರಿಗೆ ಬೇವಿನ ಗಿಡಗಳಿವೆ ನಮ್ಮ ತೋಟದಲ್ಲೇ. ಆ ಬೇವಿನ ಎಲೆಯನ್ನು ಒಂದು ಕ್ವಿಂಟಲ್ ಗಟ್ಟಲೆ ಬೇವಿನ ಎಲೆಯನ್ನು ಚೆನ್ನಾಗಿ ಜಜ್ಜಿ ಮಾಡಿಕೊಂಡು ಅದನ್ನು ನೀರಿನ ಮೂಲಕನೇ ಸ್ಪ್ರಿಂಕ್ಲರ್ ಮೂಲಕನೇ ತೋಟಕ್ಕೆಲ್ಲ ಒಂದು ಸರಿ ಯಾವಲ್ಲ ಸಿಂಪಡಣೆ ಮಾಡಿಬಿಡ್ತೀವಿ. ಇನ್ನೊಂದು ಸರಿ ಯಾವಲ್ಲ ಬೇವಿನ ಹಿಂಡಿ ತಂದು ಒಂದು ಮುಟ್ಟೆ ಬೇವಿನ ಹಿಂಡಿ ತಂದುಬಿಟ್ಟು, ಒಳ್ಳೆ ಬೇವಿನ ಹಿಂಡಿ ನಾವೇ ಕುಂತ್ಕೊಂಡು ನೋಡಿ ಒಳ್ಳೆ ಬೇವಿನ ಹಿಂಡಿ ತಂದುಬಿಟ್ಟು, ಆ ಬೇವಿನ ಹಿಂಡಿ ಬೇಕಾದರೂ ನೀರಿನ ಮೂಲಕ ಕಾಲಿಸ್ಬಿಟ್ಟು ತೋಟಕ್ಕೆಲ್ಲ ಕೊಟ್ಬಿಟ್ರೆ ಮುಗಿದೋಯ್ತು. ಇನ್ನು ಯಾವುದೇ ಕಾಯಿಲೆ ಅನ್ನೋದು ನಮ್ಮಲ್ಲಿ ಏನು ಗುರುತಿಸಿಲ್ಲ, ನಾನು ಬಂದಿಲ್ಲ. ಈ ಪದ್ಧತಿ ಶುರು ಮಾಡಿದ್ಮೇಲೆ ಕಾಯಿಲೆಗಳು ಬಂದಿಲ್ಲ, ಮೊದಲಿದ್ದೋ ಅದಕ್ಕೇನೇನೋ ತಲೆ ಕೆಡ್ಸ್ಕೊಂಡು ನಾವು ಮಾಡ್ತಿದ್ದೋ ಎಲ್ಲರಂಗೆಯ. ಯಾವಾಗ ಈ ಪದ್ಧತಿಗೆ ಬಂದೆ, ಈ ನೈಸರ್ಗಿಕ ಕೃಷಿ ಸುಭಾಷ್ ಪಾಳೇಕರ್ ಅವರ ಈ ಕೃಷಿಗೆ ನಾನೇನು ಬಂದೆ, ಇದು ಬಂದಾದಮೇಲೆ ಯಾವುದೇ ಕಾಯಿಲೆಗಳು ನಮಗೇನು ಕಾಣಿಸ್ತಾ ಇಲ್ಲ. ನೋಡಿ ಗಿಡ ಮರಗಳನ್ನೆಲ್ಲ ನೋಡಿ ಹೆಂಗಿವೆ ನೋಡಿ, ಎಂಥದ್ದು ಇಲ್ಲ ನೋಡಿ, ಎಲ್ಲ ಗಿಡಗಳು ನೋಡಿ ಎಲ್ಲ ಇಲ್ಲೇ. ಜಾಯಿಕಾಯಿ ಗಿಡ ನೋಡಿ, ಇಲ್ಲಿ ನೋಡಿ ಜಾಯಿಕಾಯಿ, ಅದು ಜಾಯಿಕಾಯಿ, ಇದು ಕೊಕ್ಕೋ, ಅದು ಬಾಳೆ, ಇದು ಅಡಿಕೆ, ಇದು ತೆಂಗು, ಎಲ್ಲ ಅದು ನಿಂಬೆ, ಅದು ಏರಳಿ ನೋಡಿ, ಅದು ಏರಳಿ, ಅದು ಕಿತ್ತಲೆ, ಇನ್ನೊಂದು ಮೂಸುಂಬಿ,
ನೋಡಿ ಎಲ್ಲ ಇಲ್ಲೇ ನೋಡಿ. ಎರಳಿಕಾಯಿ ನೋಡಿ, ಒಂದೊಂದು 2 ಹಾಕಿರೋ 1 kg ಹಾ ಹೌದು ಎರಳಿ. ಎರಳಿ, ಅದು ಕಿತ್ತಲೆ, ಇದು ಬಾಳೆ, ಹೀಗೆ ಪ್ರತಿಯೊಂದು ಎಲ್ಲವೂ ಇಂಟಿಗ್ರೇಟೆಡ್. ಒಟ್ಟಾರೆ ಅದಾದ ಮಿಕ್ಸಿಂಗ್ ಕೀಟಬಾಧೆನೂ ಇಲ್ಲ. ಇಲ್ಲಪ್ಪ, ಇಲ್ಲ, ಯಾವುದೂ ಇಲ್ಲ. ನೀವೇ ನೋಡಿ, ನೋಡ್ಬಿಟ್ಟು ಹೇಳಿ ನನಗೆ. ಸರ್ ನೀವು ಸುಳ್ಳು ಹೇಳ್ತಾ ಇದ್ರೆ ನೋಡಿ ಸರ್ ಇಲ್ಲಿ ಕೀಟ ಬಾಧೆ ಬಂದಿದೆ, ಇದು ಯಾವುದೋ ಕಾಯಿಲೆ ಬಂದಿದೆ, ನೋಡಿ ಸರ್ ಇಲ್ಲೊಂದು ಗಿಡ ಇದೆ ಅಂತ ನೀವೇ ನನಗೆ ಹೇಳಿ, ಸಂತೋಷ. ಅದು ಜನನೂ ನೋಡ್ತಾರೆ, ನೀವು ನೋಡ್ತೀರಾ. ಇವಾಗ ಬಂದು ನೋಡ್ಬೋದಾ? ಧಾರಾಳ ನೋಡ್ಬೋದು ನೋಡಿ. ಎಲ್ಲವೂ ಆ ಥರನೇ ಮಾಡ್ಕೊಂಡು ಹೋಗಿದ್ದೀವಿ. ಎಲ್ಲ ಮಿಕ್ಸಿಂಗ್ ಕ್ರಾಫು, ಪ್ರತಿಯೊಂದು ಕೂಡ ಒಂದಾದ್ಮೇಲೆ ಒಂದು. ಅಂದ್ರೆ ನೀವು ತೋಟ ಮಾಡೋದು ಯಾವಾಗ್ಲಿಂದ ಶುರು ಮಾಡಿದ್ರಿ ಇದನ್ನ? ಯಾವ 2019 ರಿಟೈರ್ಡ್ ಆಗಿ 19ರಿಂದ ಶುರು ಮಾಡಿದೆ ಈ ಥರ ಒಂದು ಕೃಷಿನ. ಮೊದಲು ತೆಂಗಿನ ಗಿಡ ಇತ್ತು, ಬರೀ ತೆಂಗಿಗಿತ್ತು, ಹಳೆ ತೆಂಗು. 19ರಿಂದ ಈ ಥರ ಒಂದು ಕೃಷಿಯಾಗಿ ನಾನೇನು ಕನ್ವರ್ಟ್ ಮಾಡಿಕೊಂಡೆ. ಮಧ್ಯೆ ಈ ತರ ಗಿಡಗಳೆಲ್ಲ ಹಾಕ್ಕೊಂಡು ಎಲ್ಲ ಶುರು ಮಾಡಿದೆ. ಹೌದು, ಪಾಳ್ಯಕರ್ ಹೇಳಿದ ನೋಡಿ, ಭೂಮಿಯನ್ನು ನಾವು ಫಲವತ್ತು ಮಾಡಬೇಕು ಅಂತಂದರೆ ಈ ಏನು ದ್ವಿದಳ ಧಾನ್ಯಗಳನ್ನು ಹಾಕ್ಕೋಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ದ್ವಿದಳ ಧಾನ್ಯಗಳನ್ನ. ಉತ್ತಿಲ್ಲ, ನೀವೇ ಹಾಕಿರೋದ? ಉತ್ತಿಲ್ಲ ಸ್ವಾಮಿ, ಊಳ್ದಲ್ಲೇ ಹಾಕಿರೋದು. ನೋಡಿ ಹೆಂಗೆ ಬಂದಿವೆ ಅಂತ. ನಮ್ಮ ಜನ ಹೇಳ್ತಾರೆ ಊಳ್ಬೇಕು ಅಂತಾರೆ. ನೋಡಿ ಇದನ್ನ ನೋಡಿ, ಊಳ್ಬೇಕು ಅಂತಾರೆ. ಯಾಕೆ ಊಳ್ಬೇಕು ನೋಡಿ, ಎಲ್ಲ ಬಂದಿಲ್ವ ಚೆನ್ನಾಗಿ? ಬಂದಿಲ್ವ ನೋಡಿ, ಮುರ್ಕೊಂಡು ಹೋಗಿದೆ ಇದು ಬಾರಕ್ಕೆ. ಅದು ಜಾಬ್ ಕಟ್ಟರಿಂದ ಪೌಡ್ರ್ ಮಾಡಿ ಹಾಕಿದ್ದೀನಿ ಇನ್ನಲ್ಲ. ನೋಡಿ ಇಲ್ಲಿ ನೋಡಿ ಇದೇನು ಸ್ವಾಮಿ ಇದೆಲ್ಲ? ನೋಡಿ ಸ್ವಾಮಿ, ಇದೆಯಾ? ಬೇರೆ ಹೊರಗಡೆ ತಂದು ಹಾಕ್ಬೇಕಾ ಸ್ವಾಮಿ ಗೊಬ್ಬರ? ಇದು ಗೊಬ್ಬರ ಅಲ್ವಾ ಸ್ವಾಮಿ? ಒಲಿ ಅದೇ ಈ ಬೀಳ್ತಕ್ಕಂಥ ತೆಂಗಿನ ಗರಿ, ಸೋಗೆ, ಮಟ್ಟೆ, ಬಾಳೆ ದಿಂಡು ಇವೆಲ್ಲ ಏನಿವೆ ಅದನ್ನು ಪೌಡ್ರ್ ಮಾಡಿದ್ದೀನಿ. ಒಂದೊಂದು ಪುಟ್ಟಿ ನೋಡಿ ಹಾಕಿದ್ದೀನಿ. ಎಲ್ಲವೂ ನೋಡಿ ಈ ಥರ ಕಲರ್ ಬಂದಿದೆ. ಎಲ್ಲವೂ ನೋಡಿ, ಎಲ್ಲಾರ ಯಾವ ಗಿಡದಲ್ಲಾರು ನೋಡಿ ಎಲ್ಲ ಈ ಥರ ಇದೆ. ಇದೇ ಅಲ್ವಾ ಗೊಬ್ಬರ ಅಂದರೆ? ಇದಕ್ಕೆ ಯಾಕೆ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಹೊರಗಡೆಯಿಂದ ತಂದು ಯಾಕೆ ಹಾಕಬೇಕು ಗೊಬ್ಬರನ? ಹಾಕ್ತಾರೆ, ಏನೂ ಮಾಡೋಕ್ಕಾಗಲ್ಲ.